ಆರಂಭ ಆಗಿರೋಂಥ ಕಾಮಗಾರಿಗಳು ನಿಂತೋಗಿದೆ. ಅರ್ಧಕ್ಕರ್ಧ ನಿಂತಿರೋಂಥ ಕಾಮಗಾರಿಗಳು ಪೂರ್ಣ ಮಾಡಬೇಕು. ಮಳೆ ಬಂದಿದೆ. ಈಗ ಮಳೆ ಬಂದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಅರ್ಧಂಬರ್ಧ ಕಾಮಗಾರಿಗಳು ನಿಂತೋಗಿರೋದು ಹಾಳಾಗಿ ಹೋಗ್ತಾ ಇದೆ. ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು ಇಷ್ಟೇ, ಯಾವ ಕಾಮಗಾರಿಗಳು ನಿಮ್ಮ ಹಣಕಾಸಿನ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಹಣ ಎಲ್ಲ ಮೇಜರಾಗಿ ಈ 5 ಗ್ಯಾರಂಟಿಗಳು ಕೊಡಬೇಕು ಅನ್ನೋಂಥ ಮಾತು ನೀವು ಹೇಳಿದಿರಿ. ಜೊತೆಗೆ ಎಲ್ಲ ಶಾಸಕರುಗಳು ಕೂಡ ಹೇಳಿದಿರಿ ಹೊಸ ದುಡ್ಡನ್ನು ಕೇಳಬೇಡಿ ಅಂತ. ನಾನು ಅದ್ರ ಬಗ್ಗೆ ಈಗ ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಆದರೆ ಹಿಂದೆ ಸ್ಯಾಂಕ್ಷನ್ ಆಗಿರೋಂಥ ಕಾಮಗಾರಿಗಳು ಟೆಂಡರ್ ಕೂಡ ಆಗೋಗಿದೆ, ವರ್ಕ್ ಆರ್ಡರ್ ಇಶ್ಯೂ ಆಗಬೇಕು ಅಂಥ ಕಾಮಗಾರಿಗಳನ್ನ ಹಿಡಿದು ಅವು ಆರಂಭ ಆಗಲೇಬೇಕು. ಎರಡನೇದು, ಅರ್ಧದಲ್ಲಿ ಕಾಮಗಾರಿಗಳಾಗಿರೋದನ್ನು ಪೂರ್ಣ ಮಾಡೋಕ್ಕೆ ಆದೇಶ ಕೊಡಬೇಕು. ಮೂರನೇದು ಬಹಳ ಮುಖ್ಯವಾದ್ದು ಅಂದರೆ, ಈ ಎಲ್ಲ ಕಾಮಗಾರಿಗಳು ಪೂರ್ಣ ಆಗಿರೋದಕ್ಕೂ ಕೂಡ ಹಣ ಬಿಡುಗಡೆ ಆಗಿಲ್ಲ. 1 ರೂಪಾಯಿ ಕೂಡ ಹಣ ಬಿಡುಗಡೆ ಆಗಿಲ್ಲ. ಇವತ್ತು ನಾನು ಹೇಳ್ತಾ ಇರೋದು ಇಡೀ ಕರ್ನಾಟಕ ರಾಜ್ಯದ ಅಂಶ ಇದು ನಿಮ್ಮ ಗಮನಕ್ಕೆ ತರ್ತಾ ಇರೋದು. ಸಮಾಜ ಕಲ್ಯಾಣ ಇರೋಕ್ಕೆ ಇರ್ಬೋದು, ಹಿಂದುಳಿದ ವರ್ಗದಿರ್ಬೋದು, ನೀರಾವರಿ ಇಲಾಖೆಯಲ್ಲಿ ಇರ್ಬೋದು. ಆದರೆ ರಾಜ್ಯದ ಹಣ ಮಳೆಯಲ್ಲಿ ಹಾಳಾಗೋದಕ್ಕೆ ಅವಕಾಶ ಕೊಡಬಾರ್ದು. ಆ ಎಲ್ಲ ಕಟ್ಟಡಗಳು ಪೂರ್ಣ ಆಗಬೇಕು. ಅದಕ್ಕೋಸ್ಕರ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿಗಳಾಗಿರೋದ್ರಿಂದ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ನೀವು ಹೊಸ ಕಾಮಗಾರಿಗಳಿಗೆ ಆದೇಶ ಕೊಡಿ ಅಂತ ನಾನು ಹೇಳೋದಿಲ್ಲ. ಅದು ನಿಮಗೆ ಬಿಟ್ಟಿದ್ದು. ಹೊಸ ಕಾಮಗಾರಿಗಳಿಗೆ ಕೊಡ್ತಿರೋ ಬಿಟ್ಟಿರೋ ನಿಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಮಾಡಿ. ಆದರೆ ಹಿಂದೆ ಸ್ಯಾಂಕ್ಷನ್ ಆಗಿ ಅರ್ಧದಲ್ಲಿ ನಿಂತಿರೋದಕ್ಕೆ ಪೂರ್ಣ ಮಾಡೋಕ್ಕೆ ಅವಕಾಶ ಕೊಡಿ. ಯಾವುದ್ಯಾವುದು ಟೆಂಡರ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ ಅದನ್ನು ಶುರು ಮಾಡೋಕ್ಕೆ ಅವಕಾಶ ಕೊಡಿ. ಮತ್ತು ಇದೆಲ್ಲದಕ್ಕೂ ಕೂಡ ಪೂರ್ಣ ಆಗಿರೋದಕ್ಕೆ, ಅರ್ಧ ಆಗಿರೋದಕ್ಕೆ ಹಣ ತಕ್ಷಣ ಬಿಡುಗಡೆ ಮಾಡಿ. ಇದು ನಾನು ಒತ್ತಾಯ ಮಾಡ್ತಾ ಇರೋದು. ಯಾಕೆಂತಂದರೆ ಎಷ್ಟು ಕೋಟಿ ಇಡೀ ರಾಜ್ಯದ ನನ್ನ ಹತ್ರ ಅಂಕಿಅಂಶ ಇಲ್ಲ. ಉದಾಹರಣೆಗೆ ಶಿವಮೊಗ್ಗ ನಗರದಲ್ಲೇ ಬ್ರಾಹ್ಮಣ ಸಮಾಜದ ಅರ್ಧಕ್ಕೆ ನಿಂತಿದೆ, ಈಡಿಗ ಸಮಾಜಕ್ಕೆ ಅರ್ಧಕ್ಕೆ ನಿಂತಿದೆ, ಅದೇ ರೀತಿ ದೈವಜ್ಞ ಸಮಾಜದಕ್ಕೆ ಅರ್ಧಕ್ಕೆ ನಿಂತಿದೆ, SC ಸಮಾಜದಕ್ಕೆ ಅರ್ಧಕ್ಕೆ ನಿಂತಿದೆ, ಅದೇ ರೀತಿ ಮಡಿವಾಳರದಕ್ಕೆ ಅರ್ಧ ನಿಂತಿದೆ. ಎಲ್ಲ ಸಮಾಜಗಳು ಕೂಡ, ಎಲ್ಲ ಸಮಾಜದೂ ಕೂಡ ಅವರಿಗೆ ಹಣ ಬಿಡುಗಡೆ ಆಗಲೇಬೇಕು. ಇಲ್ಲ ಅಂತಂದರೆ ಅವ್ರ ಕಟ್ಟಡ ಕಟ್ಟಿರೋದು ಅರ್ಧಂಬರ್ಧ ಕಟ್ಟಿರೋದು ಹಾಳಾಗೋಗ್ತಾ ಇದೆ. ಮರಾಠ ಸಮಾಜದ್ದು, ಎಲ್ಲ ಸಮಾಜದ್ದು ಕೂಡ, ಅದೇ ರೀತಿ ಲಿಂಗಾಯತ ಸಮಾಜ ಇರ್ಬೋದು, ಬ್ರಾಹ್ಮಣ ಸಮಾಜ ಇರ್ಬೋದು, ಈ ರೀತಿ ಏನೇನು ನಾವು ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀವಿ ಆ ಕೆಲಸಗಳೆಲ್ಲ ಆರಂಭ ಆಗಿದೆ. ಅವೆಲ್ಲವನ್ನು ಕೂಡ ಮೊದಲನೇದಾಗಿ ಪೂರ್ಣ ಮಾಡೋದಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಪೂರ್ಣ ಮಾಡೋಕ್ಕೆ ಒಂದು ಆದೇಶ ಕೊಡಿ. ಎರಡನೇದು, ಅವಕ್ಕೆಲ್ಲವುದು ಪೂರ್ಣ ಆಗಿರೋದಕ್ಕೆ ಹಣ ಬಿಡುಗಡೆ ಮಾಡಿ. ನಾನು ಮತ್ತೆ ಹೇಳ್ತಿದ್ದೀನಿ, ಹೊಸ ಕಾಮಗಾರಿಗಳು ತೊಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೀವು ಬಾಯ್ಬಿಟ್ಟೆ ಹೇಳ್ತಾ ಇದ್ದೀರಿ, ನಮ್ಮ ಹತ್ರ ಹಣ ಇಲ್ಲ, 5 ಗ್ಯಾರಂಟಿಗಳ ಹಣ ಕೊಡಬೇಕು. ಯಾವುದೇ ಶಾಸಕರು ನೀವು ಹೊಸ ಕಾಮಗಾರಿಗಳನ್ನ ತರಬೇಡಿ, ನೀವು ಕೇಳಿಬಿಡಿ. ಇವತ್ತು ಮಾನ್ಯ DK ಶಿವಕುಮಾರ್ ಕೇಳ್ತಿದ್ದಾರೆ. ಒಬ್ಬೊಬ್ಬ ಶಾಸಕರು 10 ಕೋಟಿ, 100 ಕೋಟಿ, 200 ಕೋಟಿ, 300 ಕೋಟಿ ಕೇಳ್ತಾ ಇದ್ದಾರೆ. ನಮ್ಮ ಹತ್ರ ಕೊಡೋಕ್ಕೆ ಹಣ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಅದಕ್ಕೋಸ್ಕರ ಹೊಸದಕ್ಕೆ ಕೇಳ್ತಾ ಇರೋದಕ್ಕೆ, ಶಾಸಕರು ಹೊಸದಾಗಿ ಗೆದ್ದಿರೋರು ಅವ್ರವ್ರ ಕ್ಷೇತ್ರಕ್ಕೆ ಕೆಲಸ ಆಗಬೇಕು ಅಂತ ಮುಖ್ಯಮಂತ್ರಿಗಳ ಹತ್ರ ಹೋಗೋದು ತಪ್ಪಲ್ಲ. ಆದರೆ ಅವರಿಗೆ ಹಣಕಾಸಿನ ಬಗ್ಗೆ ಮುಖ್ಯಮಂತ್ರಿಗಳು ಏನು ಸಮಾಧಾನ ಮಾಡಿ ಕಳಿಸ್ತಾರೋ ಅವ್ರು ಮಾಡಿ ಕಳಿಸ್ಲಿ, ನಾನು ಅದ್ರ ಸುದ್ದಿಗೆ ಹೋಗಲ್ಲ. ಆದರೆ ನಾನು ಹೇಳೋದಿದ್ದು, ಯಾವುದು ಹಿಂದಿನ ಸರ್ಕಾರ ಆದೇಶ ಹೊರಡಿದೆ, ಯಾವುದು ಅರ್ಧಂಬರ್ಧಕ್ಕೆ ನಿಂತಿದೆ, ಅವಕ್ಕೆ ಹಣ ಪೂರ್ಣ ಮಾಡಬೇಕು ಮತ್ತು ಹಣ ಬಿಡುಗಡೆ ಮಾಡಬೇಕು. ಇದು ನನ್ನ ಒತ್ತಾಯ.